ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮೇಶ್ ದಿನೇಶ್ 8648. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಂಡು ಇವತ್ತಿನ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇತ್ತೀಚೆಗೆ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ. BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತು ನಮ್ಮದು ಕ್ಯಾನ್ಸಲ್ ಆಗುತ್ತಾ ಅನುಮಾನ ಇದ್ದೇ ಇರುತ್ತೆ. ಇದು 100ಕ್ಕೆ 100 ಸತ್ಯನೇ. ಸರ್ಕಾರದಿಂದ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈಗಾಗಲೇ 14 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಆಗಿದ್ದಾವೆ. ಯಾವ ಉದ್ದೇಶದಿಂದ BPL ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನುವ ಪೂರ್ತಿ ಮಾಹಿತಿ ತಿಳಿಸಿಕೊಡ್ತೇನೆ. ಅಂದರೆ ಮತ್ತು ಮಹಿಳೆಯರ ಅಕೌಂಟ್ನಲ್ಲಿ ಎಷ್ಟು ಅಮೌಂಟ್ ಇರಬೇಕು ಅಂತ ಕೇಳಿದರೆ, ಎಷ್ಟು ದುಡ್ಡು ಇರಬೇಕು ಅನ್ನುವ, ಅಂದರೆ ನಿಮಗೆ ಗಲಿಬಿಲಿ ಆಗುವ ರೀತಿ ಮಾತಾಡಲ್ಲ. ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇರಬೇಕು, ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ, ನಿಮಗೆ ಗೊತ್ತಿರುವ ಪ್ರಕಾರ BPL ಕಾರ್ಡ್ಗಳನ್ನು ತೆಗೆದುಕೊಳ್ಳಬೇಕಾದರೆ ಈಗ ಸರ್ಕಾರದಿಂದ 5 ರಿಂದ 6 ಮಾನದಂಡಗಳು ಇಟ್ಟಿದೆ. ಅದರಲ್ಲಿ ಮುಖ್ಯವಾಗಿ 1 ವರ್ಷಕ್ಕೆ 1,20,000 ರೂಪಾಯಿಗಳು ಮಾತ್ರ ಇರಬೇಕು. 1 ವರ್ಷಕ್ಕೆ ಮಾತ್ರ ಇರಬೇಕು ಅಂತ ಹೇಳಿದ್ದು. ಆದರೆ 1,20,000 ರೂಪಾಯಿಗಳಿಗಿಂತ ಹೆಚ್ಚು ಆದಾಯ ಇರುವ ಜನಗಳ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಮತ್ತು ಆಹಾರ ಸಚಿವರು ಆದಂತಹ KH ಮುನಿಯಪ್ಪನವರು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಅಕೌಂಟ್ನಲ್ಲಿ 5 ರಿಂದ 10 ಲಕ್ಷ ದುಡ್ಡು ಇದ್ದರೆ ನಾವು ನಿಮ್ಮ BPL ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲ್ಲ. ಹಾಗಾದರೆ ಎಷ್ಟು ದುಡ್ಡು ಇದ್ದರೆ ಕ್ಯಾನ್ಸಲ್ ಆಗುತ್ತೆ ಅನ್ನುವ ಗೊಂದಲ ಇರುತ್ತೆ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಗೊಂದಲಕ್ಕೆ ಉತ್ತರ ಕೊಡ್ತೇನೆ. ಮಹಿಳೆಯರ ಖಾತೆಯಲ್ಲಿ ಅಂದರೆ ಅಕೌಂಟ್ನಲ್ಲಿ 20 ಲಕ್ಷ ದುಡ್ಡು ಇದ್ದರೆ ಅಂಥವರ BPL ಕಾರ್ಡ್ಗಳನ್ನು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಪೂರ್ತಿ ಕ್ಯಾನ್ಸಲ್ ಮಾತ್ರ ಮಾಡಲ್ಲ. BPL ಇಂದ APL ಕಾರ್ಡಿಗೆ ಪರಿವರ್ತನೆ ಮಾಡ್ತಾರೆ. ಇದರಿಂದ ಗೃಹಲಕ್ಷ್ಮಿ ಹಣಕ್ಕೆ ಯಾವುದೇ ರೀತಿಯ ಗೊಂದಲ ಬೇಡ ಎಂದು ಆಹಾರ ಸಚಿವರಾದಂತಹ KH ಮುನಿಯಪ್ಪನವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗೆಯೇ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇನೆ. ಪೂರ್ತಿ ವಿಡಿಯೋ ನೋಡಿದವರಿಗೂ ಧನ್ಯವಾದಗಳು.